ವಿಶ್ವದ ಯಾವುದೇ ದೇಶಕ್ಕಾಗಲಿ ಸ್ವತಂತ್ರ ಬಂದಿರುವಂಥದ್ದು ಅಹಿಂಸೆಯಿಂದ ಆಗಲಿ ಅಥವಾ ಶಾಂತಿಯಿಂದ ಆಗಲಿ ಅಲ್ಲ, ಬದಲಾಗಿ ಕ್ರಾಂತಿಯಿಂದನೇ ಈ ಮುಸಲ್ಮಾನರ ತುಷ್ಟೀಕರಣ ಮಾಡ್ಬೋದು ಅನ್ನೋಂಥ ಏಕೈಕ ಒಂದು ಅಜೆಂಡಾವನ್ನು ಇಟ್ಕೊಂಡು ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನ ಕೆಲ ನಾಯಕರು ಯಾವಾಗೆಲ್ಲ ಒಂದು ಹಿಂದುತ್ವದ ವಿರುದ್ಧವಾದಂಥ ಹೇಳಿಕೆ ಕೊಡಬೇಕು ಅನ್ನುವಂತಹ ಭಾವನೆ ವ್ಯಕ್ತ ಆಗುತ್ತೆ, ಅಥವಾ ಈ ದೇಶದ ಬಹುಸಂಖ್ಯಾತರ ಭಾವನೆಗೆ ಧಕ್ಕೆ ತರಬೇಕು ಅನ್ನುವಂಥ ಉದ್ದೇಶ ಅವರಲ್ಲಿರುತ್ತೆ, ಹಾಗೆಲ್ಲವೂ ಕೂಡ ಸಾವರ್ಕರರ ಬಗ್ಗೆ ತುಚ್ಛವಾಗಿ ಮಾತನಾಡುವಂಥದ್ದು, ಅವರ ತ್ಯಾಗ ಪರಿಶ್ರಮವನ್ನು ಅವಮಾನಿಸಿ ಮಾತನಾಡುವಂಥದ್ದು ಕಾಂಗ್ರೆಸ್ನ ಕೆಲ ನಾಯಕರು 15-20 ವರ್ಷಗಳಿಂದ ಅದೊಂದು ಚಾಳಿಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಮುಂಚೆ ಈ ಥರ ಇರಲಿಲ್ಲ. ಯಾವಾಗ ಇಂದಿರಾ ಗಾಂಧಿರವರ ಕಾಲಘಟ್ಟದ ಕಾಂಗ್ರೆಸ್ನ ನಾಯಕರಿದ್ದರು, ನೆಹರೂರವರ ಕಾಲಘಟ್ಟದ ಕಾಂಗ್ರೆಸ್ನ ನಾಯಕರಿದ್ದರು, ಅವರೆಲ್ಲರೂ ಕೂಡ ಸಾವರ್ಕರರ ಬಗ್ಗೆ ಆಗಲಿ ಕ್ರಾಂತಿಕಾರಿಗಳ ಬಗ್ಗೆ ಆಗಲಿ ಅವರೆಲ್ಲೂ ಕೂಡ ಅವರು ತುಚ್ಛವಾಗಿ ಮಾತನಾಡುವಂಥದ್ದು, ಅವಮಾನಿಸುವಂತಹ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಅವರು ಗೊತ್ತಿತ್ತು ಈ ದೇಶಕ್ಕೆ ಭಾರತವನ್ನು ಒಳಗೊಂಡು ವಿಶ್ವದ ಯಾವುದೇ ದೇಶಕ್ಕಾಗಲಿ ಸ್ವತಂತ್ರ ಬಂದಿರುವಂಥದ್ದು ಅಹಿಂಸೆಯಿಂದ ಆಗಲಿ ಅಥವಾ ಶಾಂತಿಯಿಂದಾಗಲಿ ಅಲ್ಲ, ಬದಲಾಗಿ ಕ್ರಾಂತಿಯಿಂದನೇ ಈ ದೇಶಕ್ಕಾಗಲಿ ವಿಶ್ವದ ಯಾವುದೇ ದೇಶಕ್ಕಾಗಲಿ ಒಂದು ಸ್ವಾತಂತ್ರ್ಯ ಲಭಿಸಿದೆ, ಶಾಂತಿಯಿಂದ ಜನರು ಬದುಕಿದ್ದಾರೆ ಅಂತ ಅಂದರೆ ಅದಕ್ಕೆ ಕ್ರಾಂತಿನೇ ಕಾರಣ ಅನ್ನುವಂಥದ್ದು ಅವ್ರಿಗೆ ಗೊತ್ತಿತ್ತು. ಈ ದೇಶದ ಕ್ರಾಂತಿಕಾರಿಗಳ ರಕ್ತ ಹರಿಸಿದ್ರಿಂದನೇ, ಅವರ ಬಲಿದಾನದಿಂದನೇ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ಅನ್ನುವಂತಹ ಸತ್ಯ ಸಂಗತಿ ಅವರೆಲ್ಲರಿಗೂ ಗೊತ್ತಿತ್ತು. ಹಾಗಾಗಿನೇ ಅವರನ್ನು ಹೊಗಳಿ ಮಾತನಾಡಲಿಲ್ಲ ಅಂದರೂ ಕೂಡ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇರಲಿಲ್ಲ. ಯಾವಾಗ ಕಾಂಗ್ರೆಸ್ನ ಚುಕ್ಕಾಣಿಯನ್ನು ವಿದೇಶಿ ಮಹಿಳೆ ಸೋನಿಯಾ ಗಾಂಧಿ ಕಾಂಗ್ರೆಸ್ನ ಚುಕ್ಕಾಣಿಯನ್ನು ಹಿಡಿದ್ರೋ ಅವತ್ತಿಂದನೂ ಕೂಡ ಒಂದು ಕಡೆ ಸೋನಿಯಾ ಗಾಂಧಿ ಅವರನ್ನು ಮೆಚ್ಚಿಸಬೇಕು, ಇನ್ನೊಂದು ಕಡೆ ಸಾವರ್ಕರನ್ನು ಬೈದರೆ ಇನ್ನೊಂದು ಕೋಮ್ಗೆ ಖುಷಿ ಪಡಿಸ್ಬೇಕು, ಆ ಮೂಲಕ ಒಂದು ಮುಸಲ್ಮಾನರ ತುಷ್ಟೀಕರಣ ಮಾಡ್ಬೋದು ಅನ್ನೋಂಥ ಏಕೈಕ ಒಂದು ಅಜೆಂಡಾವನ್ನು ಇಟ್ಕೊಂಡು ಸಾವರ್ಕರನ್ನು ಆಗಿಂದಾಗೆ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂಥದ್ದು, ಅವಮಾನವನ್ನು ಮಾಡುವಂತಹ ಪ್ರಕ್ರಿಯೆ ನಡ್ಕೊಂಡು ಬಂದಿದೆ. ಅದು ನಮ್ಮ ರಾಜ್ಯದಲ್ಲೂ ಕೂಡ ನಡೀತಾ ಇದೆ. ಇನ್ನು ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದರೆ, ಯಾವಾಗೆಲ್ಲ ಈ ಸಮಾಜ ಸಾವರ್ಕರರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿಯನ್ನು ವಹಿಸುತ್ತೆ, ಸಾವರ್ಕರರನ್ನು ಗೌರವಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ, ಸಾವರ್ಕರರನ್ನು ನೆನೆಸ್ಕೊಳ್ಳುತ್ತೆ, ಅವರ ಮುಚ್ಚಿಟ್ಟಿದ್ದಂತಹ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಸಮಾಜ ಅಪೇಕ್ಷೆ ಪಡುತ್ತೆ, ಆಗೆಲ್ಲವೂ ಕೂಡ ಕಾಂಗ್ರೆಸ್ನ ಕೆಲ ನಾಯಕರು ಬಲವಂತವಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಕೌಂಟರ್ ಪಾರ್ಟಿಯಾಗಿ ತಂದು ನಿಲ್ಲಿಸ್ತಾರೆ. ಅದು ಯಾರಪ್ಪ ಅಂತ ಅಂದರೆ ಟಿಪ್ಪು ಸುಲ್ತಾನ್. ಅವರು ಹೇಳೋವಂಥದ್ದೇನು, ಸಾವರ್ಕರ್ ಯಾವ ಸ್ವತಂತ್ರ ಹೋರಾಟಗಾರನೂ ಅಲ್ಲ, ನಮ್ಮ ಸ್ವತಂತ್ರ ಹೋರಾಟಗಾರ ಟಿಪ್ಪು ಸುಲ್ತಾನ್ ಅಂತೇಳಿ ಅವರು ಹೇಳ್ತಾರೆ. ಟಿಪ್ಪು ಸುಲ್ತಾನ್ ಕೇವಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದ ಅನ್ನುವಂತಹ ಕಾರಣಕ್ಕೆ ಅವನನ್ನು ಇವರು ಸ್ವತಂತ್ರ ಹೋರಾಟಗಾರ ಅಂತ ಅನ್ನೋದಾದರೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ ಡಚ್ಚರಿದ್ದಾರೆ, ಫ್ರೆಂಚರು, ಪೋರ್ಚುಗೀಸರು, ಮೊಘಲರು, ಇವರು ಕೂಡ ಸ್ವತಂತ್ರ ಹೋರಾಟಗಾರರು ಅಂತ ಕರಿಬೇಕಾಗತ್ತಲ್ಲ. ಅವ್ರನ್ನ ನಾವು ಸ್ವತಂತ್ರ ಹೋರಾಟಗಾರರು ಅಂತ ಹೇಳಿ ಕರೆಯೋಕ್ಕಾಗತ್ತಾ? ಒಂದೇ ಮಾತಲ್ಲಿ ನನ್ನ ಅಭಿಪ್ರಾಯ ಹೇಳೋದಾದರೆ, ಟಿಪ್ಪು ಸುಲ್ತಾನ್ ತನ್ನ ಸ್ವಾರ್ಥಕ್ಕೋಸ್ಕರವಾಗೇ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿಯ ಕಾಲಘಟ್ಟದಲ್ಲೇ ಈ ದೇಶಕ್ಕೋಸ್ಕರವಾಗಿ ನಮ್ಮ ನಾಡಿಗೋಸ್ಕರವಾಗಿ ನಿಸ್ವಾರ್ಥವಾಗಿ ತ್ಯಾಗ ಬಲಿದಾನಗಳು ಹೋರಾಟಗಳನ್ನು ಮಾಡಿದಂತಹ ಹಲವಾರು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಅದು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಅಥವಾ ಮದಕರಿ ನಾಯಕ ಆಗಿರ್ಬೋದು, ಒನಕೆ ಓಬವ್ವ ಆಗಿರ್ಬೋದು, ಇವರೆಲ್ಲರೂ ಕೂಡ ನಿಸ್ವಾರ್ಥವಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಂಥವ್ರು. ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ನಾಡಿಗೋಸ್ಕರವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ಲು. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರೆ ನಾನು ರಾಜ ಆಗೋಗ್ತೀನಿ ನಾಳೆ ದಿನ ಅನ್ನೋಂತಹ ಉದ್ದೇಶವನ್ನು ಇಟ್ಕೊಂಡು ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಲಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನ ಮಗನಿಗೆ ಪಟ್ಟಾಭಿಷೇಕ ಅಂದರೆ ಉತ್ತರಾಧಿಕಾರಿ ಎನ್ನಾಗಿ ಮಾಡಲಿಕ್ಕೋಸ್ಕರವಾಗಿ ಬ್ರಿಟಿಷರು ಬಿಡ್ತಾ ಇರಲಿಲ್ಲ ಅಂತ ಹೇಳಿ
ಕಿತ್ತೂರಿನ ಪರವಾಗಿ ಕಿತ್ತೂರಾಣಿ ಚೆನ್ನಮ್ಮನ ಸೇನಾಧಿಕಾರಿಯಾಗಿ ಸಂಗೊಳ್ಳಿ ರಾಯಣ್ಣ ಹೋರಾಟವನ್ನು ಮಾಡ್ದ, ತನ್ನ ಪ್ರಾಣಾರ್ಪಣೆಯನ್ನು ಮಾಡ್ದ. ಇಸ್ಲಾಮಿನ ಆಕ್ರಮಣದಿಂದ ತನ್ನ ನಾಡನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಮದಕರಿ ನಾಯಕರು ಹೋರಾಟವನ್ನು ಮಾಡಿದ್ರು. ಒನಕೆ ಓಬವ್ವ ಏನು ಮಹಾರಾಜನ ಹೆಂಡತಿ ರಾಣಿ ಆಗಿರಲಿಲ್ಲ, ಅವಳು ಒನಕೆ ಓಬವ್ವ ಚಿತ್ರದುರ್ಗದ ಒಬ್ಬ ಸೇನಾಧಿಕಾರಿಯ ಹೆಂಡತಿ. ಅವಳ ಸಮಯ ಪ್ರಜ್ಞೆಯಿಂದ ಕೋಟೆಯನ್ನು ರಕ್ಷಣೆ ಮಾಡಿದ್ಲು. ಇದು ನಿಜವಾದ ಒಂದು ನಿಸ್ವಾರ್ಥವಾದಂತಹ ಬ್ರಿಟಿಷರ ವಿರುದ್ಧದ ಹೋರಾಟ ಆಗಿತ್ತು. ಅದೇ ಟಿಪ್ಪು ಸುಲ್ತಾನ್ ಇದೇ ಮದಕರಿ ನಾಯಕನನ್ನು, ಟಿಪ್ಪು ಸುಲ್ತಾನ್ ಮತ್ತು ಮದಕರಿ ನಾಯಕ ಟಿಪ್ಪು ಸುಲ್ತಾನ್ನ ತಂದೆ ಹೈದರಾಲಿ ಶ್ರೀರಂಗಪಟ್ಟಣದಲ್ಲಿ ವಿಷ ಹಾಕಿ ಕೊಂದರು. ಇದು ನಿಸ್ವಾರ್ಥವಾದಂಥ ಹೋರಾಟನ. ನಮ್ಮ ಮೈಸೂರು ಒಡೆಯರ್ ಡೈನಾಸ್ಟಿ ಏನಿದೆ, ಇದು ಸುಮಾರು 1550ರಲ್ಲಿ ಪ್ರಾರಂಭ ಆಗಿ 1761 ತನಕ ಮಾತ್ರ ಒಡೆಯರ್ ಡೈನಾಸ್ಟಿ ಇತ್ತು. ಅದು 1761ರಿಂದ 1799 ಎಲ್ಲಿ ಟಿಪ್ಪು ಸುಲ್ತಾನ್ ಅವರು ಸಾಯೋವರೆಗೂ ಕೂಡ ಒಡೆಯರ್ ಡೈನಾಸ್ಟಿಯನ್ನು, ಮೈಸೂರಿನ ಮಹಾರಾಜರನ್ನು ಮೈಸೂರಿಗೆ ಸೀಮಿತಪಡಿಸಿ ಒಂದು ರೀತಿಯಲ್ಲಿ ಗೃಹ ಬಂಧನದಲ್ಲಿ ಇಟ್ಟಿದ್ರು. ಈ ರೀತಿ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಮೈಸೂರು ರಾಜ್ಯವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ದುರುದ್ದೇಶದಿಂದ ಮಾತ್ರ ಬ್ರಿಟಿಷರ ವಿರುದ್ಧ ಟಿಪ್ಪು ಸುಲ್ತಾನ್ ಹೋರಾಟ ಮಾಡಿದ್ದಂಥದ್ದು. ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಅವನು ದೊಡ್ಡ ವೀರ ಕನ್ನಡಿಗ, ಅವನು ಟಿಪ್ಪು ಸುಲ್ತಾನ್ ಒಬ್ಬ ಕನ್ನಡ ಪ್ರೇಮಿ ಅಂತೆಲ್ಲ ಹೇಳಿ ವರ್ಣಿಸ್ತಾರಲ್ಲ, ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಪರ್ಷಿಯನ್ ಭಾಷೆಯ ಪದಗಳನ್ನು ಬಲವಂತವಾಗಿ ಹೇರದಂಥವನು ಟಿಪ್ಪು ಸುಲ್ತಾನ್, ಈ ನಾಡಿನ ಕನ್ನಡದ ದ್ರೋಹಿ ಟಿಪ್ಪು ಸುಲ್ತಾನ್. ಒಂದು ಮಾತಿನಲ್ಲಿ ಹೇಳೋದಾದರೆ, ಒಂದು ವೇಳೆ ಏನಾದರೂ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಏನಾದ್ರು ಬ್ರಿಟಿಷರ ವಿರುದ್ಧ ಗೆದ್ದಿದ್ದರೆ ನಾವು ಇಷ್ಟು ಸ್ಪಷ್ಟವಾಗಿ ಕನ್ನಡ ನಾವು ಮಾತನಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಮೈಸೂರು ದಸರಾ ನಡೀತಾ ಇರಲಿಲ್ಲ. ಅಷ್ಟೇ ಅಲ್ಲ, ಯಾಕೆ ನಮ್ಮ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನದಲ್ಲಿ ಗೋಪುರನೂ ಕಟ್ಟಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಟಿಪ್ಪು ಸುಲ್ತಾನ್ನ ನಂತರದಲ್ಲಿ ಬಂದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲಘಟ್ಟದಲ್ಲೇ ನಮ್ಮ ಚಾಮುಂಡಿ ಬೆಟ್ಟದ ದೇವಸ್ಥಾನ ಅಭಿವೃದ್ಧಿ ಆಗಿದ್ದಂಥದ್ದು. ಹಾಗಾಗಿ ಈ ಸಾವರ್ಕರರ ಹೆಸರು ಬಂದಂಥ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ನ ಹೆಸರು ಯಾಕೆ ಪ್ರಸ್ತಾಪ ಆಗುತ್ತೆ ಅಂತಂದರೆ, ಹಿಂದುತ್ವದ ಪ್ರತಿಪಾದಕರಾಗಿರುವಂತಹ ಸಾವರ್ಕರರಿಗೆ ಇಸ್ಲಾಂನ ಒಂದು ಪ್ರತಿಪಾದನೆಯನ್ನು ಮಾಡಿಕೊಂಡು ಇಸ್ಲಾಂಗೋಸ್ಕರವಾಗಿ ಸಾವಿರಾರು ಹಿಂದೂಗಳ ಮಾರಣ ಹೋಮವನ್ನು ಮಾಡಿದಂತಹ ಟಿಪ್ಪು ಸುಲ್ತಾನ್ನ ಹೆಸರನ್ನು ತಗೊಂಡು ಬಂದರೆ ಒಂದು ಕಡೆ ಹಿಂದೂಗಳ ಭಾವನೆಗೂ ಧಕ್ಕೆ ಆಗುತ್ತೆ. ಹಿಂದೂ ಮುಸ್ಲಿಂ ಅನ್ನುವಂತಹ ವೈಷಮ್ಯವನ್ನು ನಾವು ಬಿತ್ಬೋದು. ಅದರ ಲಾಭವನ್ನು ಮುಸಲ್ಮಾನರ ತುಷ್ಟೀಕರಣ ಮಾಡಿ ಅವರಿಗೆ ಸಂತೋಷಪಡಿಸಿ ಮುಸಲ್ಮಾನರು ಕಾಂಗ್ರೆಸ್ ಪರವಾಗಿ ನಿಂತ್ಕೊಳ್ತಾರೆ, ಅವರನ್ನು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಳ್ಳುವಂತಹ ಒಂದು ಏಕೈಕ ದುರುದ್ದೇಶದಿಂದ ಕಾಂಗ್ರೆಸ್ನವರು ಸಾವರ್ಕರರ ಹೆಸರು ಬಂದಂಥ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ನ ಹೇಳುತ್ತಾ ಇರ್ತಾರೆ. ಅದನ್ನು ಒಂದು ದೊಡ್ಡ ಕಾಂಟ್ರವರ್ಸಿಯನ್ನಾಗಿ ಮಾಡ್ತಾರೆ.